ಓಂ ನಾರಾಯಣ. ನಮಸ್ಕಾರ ವೀಕ್ಷಕರೇ. ಕಾರ್ತೀಕ ಮಾಸ ಶುರುವಾದಾಗಿಂದ ನಮ್ಮ ಸನಾತನ ಧರ್ಮದಲ್ಲಿ ಕಾರ್ತೀಕ ಮಾಸಕ್ಕೆ ವಿಶೇಷ ಸ್ಥಾನ ಕೊಟ್ಟಿದ್ದಾರೆ. ಅಂದ್ರೆ ದೀಪಗಳನ್ನ ಹಚ್ಚುವಂಥದ್ದು, ದೇವಾಲಯಗಳಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ದೀಪಗಳನ್ನ ಹಚ್ಚುವಂಥದ್ದು. ಈ ದೀಪಗಳ ಬಗ್ಗೆ, ಅದ್ರಲ್ಲಿ ಹಾಕುವಂತಹ ಬತ್ತಿಯ ಬಗ್ಗೆ, ಮತ್ತೆ ಅದ್ರಲ್ಲಿ ಹಾಕುವಂತ ಎಣ್ಣೆ ಬಗ್ಗೆ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಅಂತೂ ತುಂಬಾ ಸಂದೇಹಗಳು. ಒಂದು ಕಮೆಂಟ್ ಅನ್ನ ತೋರಿಸ್ತೀನಿ, ದಯವಿಟ್ಟು ನೋಡೋ ಪ್ರಯತ್ನವನ್ನ ಮಾಡಿ, ಕೇಳಿಸ್ಕೊಳ್ಳಿ. ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಾರ್ತೀಕ ಮಾಸದಲ್ಲಿ ನಿಂಬೆ ಹಣ್ಣು ದೀಪ, ಹಾಗಲಕಾಯಿ ದೀಪ, 700 ಬತ್ತಿಗಳ ದೀಪ, ಉಪ್ಪು ದೀಪ, ಈ ರೀತಿ ಹೇಳ್ತಿದ್ದಾರೆ. ಯಾವ ದೀಪ ಇಡಬೇಕು, ಯಾವ ದೀಪ ಇಟ್ರೆ ಏನು ಫಲ, ದಯವಿಟ್ಟು ತಿಳಿಸಿ ಅಂತ ಒಬ್ರು ಕಮೆಂಟ್ ಮಾಡಿದ್ದಾರೆ. ಸರಿ, ಈ ದೀಪಗಳ ಬಗ್ಗೆ, ಈ ದೀಪದಲ್ಲಿ ಹಾಕುವಂತ ಬತ್ತಿಯ ಬಗ್ಗೆ, ಅದರಲ್ಲಿ ಹಾಕುವಂತ ಎಣ್ಣೆ ಬಗ್ಗೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಈ ವಿಡಿಯೋದಲ್ಲಿ. ದಯವಿಟ್ಟು ಪೇಷನ್ಸ್ ಆಗಿ ನೋಡೋ ಪ್ರಯತ್ನವನ್ನ ಮಾಡಿ, ತಿಳ್ಕೋಬೇಕು ಅನ್ನೋ ಶ್ರದ್ಧೆ ಇರ್ತಕ್ಕಂಥದ್ದು ಅಂತಿರೋರು ಮಾತ್ರ ಈ ವಿಡಿಯೋವನ್ನ ನೋಡಿ. ದೀಪಗಳ ಬಗ್ಗೆ ಯಾವಾಗ ಇಂತಹ ಸಂದೇಹಗಳೆಲ್ಲ ಬಂತು ಅಂದ್ರೆ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಅಲ್ವಾ. ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತಕ್ಕಂತಹ ಈ ಪ್ರಚಾರಗಳಿಂದಾನೇ ನಮ್ಗೆ ಇಂತಹ ಸಂದೇಹಗಳೆಲ್ಲ ಬಂದಿರತಕ್ಕಂಥದ್ದು, ಹೌದಲ್ವಾ? ಇದು 100% ಒಪ್ಲೇಬೇಕಾಗಿರ್ತಕ್ಕಂಥ ವಿಚಾರ. ಸರಿ, ಈ ದೀಪಗಳ ಬಗ್ಗೆ ಈ ಕಮೆಂಟ್ ಅಲ್ಲಿ ಓದ್ದಾಗೆ ನಿಂಬೆ ಹಣ್ಣು ದೀಪ, ಹಾಗಲಕಾಯಿ ದೀಪ, 730 ಬತ್ತಿ ದೀಪ, ಇನ್ನು ಅನೇಕ ನಾನಾ ರೀತಿ ಲಿಸ್ಟ್ ಹೇಳ್ತಾ ಹೋದ್ರೆ ಅದಕ್ಕೆ ಒಂದು ಎಂಡಿಂಗ್ ಪಾಯಿಂಟು ಇಲ್ಲ, ಅಷ್ಟು ಲಿಸ್ಟ್ ಔಟ್ ಇದೆ ದೀಪಗಳ ಬಗ್ಗೆ. ಒಬ್ರು ಹೇಳ್ತಾರೆ ನಿಂಬೆ ಹಣ್ಣಲ್ಲಿ ದೀಪ ಹಚ್ಚಿ ನಿಮ್ಮ ಎಲ್ಲಾ ಕೋರಿಕೆಗಳು ನೆರವೇರುತ್ತೆ. ಇನ್ನೊಬ್ರು ಹೇಳ್ತಾರೆ ಅಕ್ಕಿ ಹಿಟ್ಟಿನಲ್ಲಿ ದೀಪ ಹಚ್ಚಿ ನಿಮ್ಮ ಆರ್ಥಿಕ ಸಮಸ್ಯೆಗಳು ತೀರುತ್ತೆ. ಇನ್ನೊಬ್ರು ಹೇಳ್ತಾರೆ ಆ ಮುಳ್ಳಕಾಯಿಗಳಿರುತ್ತಾನೆ, ಅದೇನೋ ಮಸೂರಿ ಕಾಯಿಗಳು ಅಂತ ಏನೋ ಹೇಳ್ತಾರಲ್ವಾ, ಆ ಮುಳ್ಳಕಾಯಿಗಳ ಒಳಗಡೆ ಎಲ್ಲ ತೆಗೆದ್ಬಿಟ್ಟು ಅದ್ರಲ್ಲಿ ದೀಪ ಹಚ್ಚಿ ನಿಮ್ಮ ಮುಳ್ಳು ಇರ್ತಕ್ಕಂಥ ಜೀವನ ಎಲ್ಲ ಸಾಫ್ಟ್ ಆಗೋಗುತ್ತೆ ಅಂತ ಒಬ್ರು ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರಲ್ವಾ, ನೀವು ಇಷ್ಟು ದಿನ 365 ಬತ್ತಿಗಳ ದೀಪ ಹಚ್ಚುತ್ತಿದ್ದೀರೇ, ಇಂದಿನಿಂದ ನೀವು 730 ಬತ್ತಿಗಳ ದೀಪವನ್ನ ಹಚ್ಚಿ ಅದ್ಭುತ ಫಲಿತಗಳು ಅಂತ ಇಷ್ಟಿಷ್ಟು ತಮ್ನೇಲ್ಗಳಿಟ್ಬಿಟ್ಟು, ಇಷ್ಟು ದೊಡ್ಡ ದೊಡ್ಡ ತಮ್ನೇಲ್ಗಳಿಟ್ಬಿಟ್ಟು ಮಾಡ್ತಾರೆ. ಇನ್ನ ಕೆಲವ್ರು ಹೇಳ್ತಾರಲ್ವಾ, ಈ ಉಪ್ಪು ದೀಪ ಇಡಿ ಅಂದ್ರೆ ಈ ಉಪ್ಪು ಹಾಕೋದಂತೆ, ಅದ್ರ ಮೇಲೆ ಏನೋ ಮಣ್ಣಿನ ದೀಪ ಇಡೋದಂತೆ, ಅದ್ರಲ್ಲಿ ಬತ್ತಿ ಹಾಕಿಡಿ, ನಿಮ್ಮ ಮನೆಗಿರುವಂತಹ ಎಲ್ಲಾ ದೃಷ್ಟಿ ಹೊರಟೋಗುತ್ತೆ, ನರ ಘೋಷ ನರ ಪೀಡೆ ಹೊರಟೋಗುತ್ತೆ. ಉಪ್ಪು ದೀಪ ಹಚ್ಚಿರಿ, ಕಪ್ಪು ದೀಪ ಹಚ್ಚಿರಿ, ಆ ದೀಪ ಹಚ್ಚಿರಿ, ಈ ದೀಪ ಹಚ್ಚಿರಿ, ಇವ್ರು ಪಿಂಡ ದೀಪ ಹಚ್ಚಿರಿ. ಇದೇ ಪ್ರಚಾರಗಳು ಬೆಳಗ್ಗೆ ಎದ್ದೇಳಿದ್ರೆ ಇವ್ರ ಪ್ರಚಾರಗಳು ಹೀಗೆ ಇರುತ್ತೆ. ಆ ದೀಪ ಹಚ್ಚಿರಿ, ಇಷ್ಟು ಬತ್ತಿಗಳು ಹಾಕಿ, ಏನ್ರಿ ಯಾರಿಗ್ ಗೊತ್ತಿಲ್ವೇನ್ರಿ ಪೂಜೆಗಳು ಮಾಡೋದು? ಅಲ್ಲ, ಈ ಪ್ರಚಾರಗಳ ಈ ಕುತ್ಕೊಂಡು ಬೆಳಗ್ಗೆ ಎದ್ದೇಳಿದ್ರೆ ಕುತ್ಕೊಂಡು ಪ್ರಚಾರ ಮಾಡ್ತಕ್ಕಂಥವ್ರು ನಾನು ಕೇಳ್ತಾ ಇದ್ದೀನಿ. ಯಾರಿಗ ಪೂಜೆಗಳು ಪೂಜೆಗಳಲ್ಲ, ಪೂಜೆ ಮಾಡೋದು ಯಾರಿಗ್ ಗೊತ್ತಿಲ್ವಾ ಪ್ರಪಂಚದಲ್ಲಿ, ಈ ದೇಶದಲ್ಲಿ? ಪ್ರತಿಯೊಬ್ರು ಗೊತ್ತ್ರಿ ಅವ್ರ ಪೂಜೆಗಳು ಹೇಗ್ ಮಾಡ್ಬೇಕು, ಯಾವ ರೀತಿ ಮಾಡಬೇಕು, ಅವ್ರ ಸಂಪ್ರದಾಯಗಳು, ಅವರ ಒಂದು ಪದ್ಧತಿ ಅನುಸಾರ ಅವ್ರು ಮಾಡ್ತಾರೆ. ನೀವು ಬೆಳಗ್ಗೆ ಎದ್ದು ಈ ಪೂಜೆ ಇದೇ ರೀತಿ ಮಾಡಿ, ಈ ದೇವಾಲಯಕ್ಕೆ ಇವತ್ತೇ ಬನ್ನಿ, ಅರ್ಧ ಗಂಟೆಗೆ ಒಂದು ಮಹಿಮೆ, ಅರ್ಧ ಗಂಟೆಗೆ ಒಂದು ಮ್ಯಾಜಿಕ್ಕು, ಈ ದೇವಾಲಯದಲ್ಲೇ ನೀವು ದೀಪ ಹಚ್ಚಿ, ಈ ದೇವಾಲಯದಲ್ಲೇ ತೆಂಗಿನಕಾಯಿ ತಗೊಳ್ಳಿ, ಅರ್ಧ ಗಂಟೆಗೆ ಒಂದು ಮ್ಯಾಜಿಕ್ ಆಗುತ್ತೆ, 5 ನಿಮಿಷಕ್ಕೊಂದು ಮ್ಯಾಜಿಕ್ ಆಗುತ್ತೆ. ಇನ್ಯಾವ ದೇವಾಲಯಗಳಿಲ್ವಾ? ಯಾರಿಗೂ ಪೂಜೆ ಮಾಡಕ್ ಬರೋದಿಲ್ವಾ? ಯಾರಿಗೂ ದೀಪಗಳಿಡೋದಕ್ಕೂ ಬರೋದಿಲ್ವಾ ಈ ಪ್ರಪಂಚದಲ್ಲಿ? ಹಳೆ ಕಾಲದಿಂದ ನೀವೇ ಹೇಳ್ಕೊಡ್ತಾ ಇದ್ದೀರೇನೋ ದೀಪಗಳ ಹಚ್ಚೋದು ಇದೇ ರೀತಿ ಹಚ್ಚಿ. ನೀವು 365 ಬತ್ತಿಗಳನ್ನ ಹಚ್ಚಿದ್ದೀರೇ ಇಷ್ಟು ದಿನ, ಅದು ತಪ್ಪು. ಇವತ್ತಿಂದಾನೇ ನೀವು ಚೇಂಜ್ ಮಾಡ್ಕೊಳ್ಳಿ, 730 ಬತ್ತಿಗಳಿರುವಂತಹ ದೀಪವನ್ನ ಹಚ್ಚಿ, ಇಷ್ಟು ದೊಡ್ಡ ದೀಪವನ್ನ ಹಚ್ಚಿ, ಇವ್ರ ತಲೆ ಮೇಲೆ ಒಂದು ದೀಪವನ್ನ ಹಚ್ಚಿ. ಪ್ರಚಾರಗಳು ಹೀಗಿರುತ್ತೆ. ಏನ್ ಮಾಡೋದು? ಇದ್ರ ಬಗ್ಗೆ ನಾವು ಮಾತಾಡಿದೀವಿ ಅನ್ಕೊಳ್ಳಿ, ಹಿಂದುತ್ವ ದ್ವೇಷಿ, ದೀಪಗಳ ಹಚ್ಚಬೇಡಿ ಅಂತ ಹೇಳ್ತಾರೆ, ದೇವರ ಪೂಜೆಗಳು ಮಾಡಬೇಡಿ ಅಂತ ವೇಣು ಅವ್ರು ಹೇಳ್ತಾರೆ ಅಂತ ಪ್ರಚಾರಗಳು ಶುರು ಮಾಡ್ಕೊಂತಾರೆ. ಇಲ್ಲ, ನಿಜಾಂಶಗಳು ಮಾತಾಡಿಲ್ವಾ? ನಮ್ಮ ಜನ ಹುಚ್ಚಿರ್ತಾರ, ಅವ್ರು ಏನ್ ಹೇಳಿದ್ರೆ ಅದೆಲ್ಲ ಕೇಳಿ ದೇವಾಲಯಗಳೆಲ್ಲ ದರಿದ್ರ ಮಾಡ್ತಾರೆ.
ಏನ್ ಹೇಳೋದು ಹೇಳಿ ನೀವೇ. ನಾನು ಒಂದು ವಿಚಾರ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ದೇವಾಲಯಗಳ ಹತ್ರ ಈ ಕಾರ್ತೀಕ ಮಾಸದಲ್ಲಿ ಎಷ್ಟು ಗಲೀಜಾಗುತ್ತೆ ಅಂತಂದ್ರೆ, ಅದನ್ನ ತಳ್ಳಕ್ಕಾಗ್ದಿರಾ, ಅದನ್ನ ಕಂಟ್ರೋಲ್ ಮಾಡಕ್ಕಾಗ್ದಿರಾ, ಅಲ್ಲಿರೋ ಪೂಜಾರಿಗಳು, ಅಲ್ಲಿರುವಂತಹ ಸೇವಾಕರ್ತರು, ಅಲ್ಲಿರ್ತಕ್ಕಂತಹ ಈ ಕಸ ಎಲ್ಲ ತಳ್ತಕ್ಕಂಥವ್ರು ಎಷ್ಟು ಕಷ್ಟ ಪಡ್ತಾರೆ ಅಂತೇಳಿ ನಿಮ್ಗೆ ಗೊತ್ತಾ? ಈಗ ಹಾಕುವಂತಹ ಈ ಏನು ಮುಳ್ಳುಕಾಯಿಗಳಿಂದ ಎಷ್ಟು ಜನ ಕಾಲು ಚುಚ್ಕೊಳುತ್ತೋ ನಿಮ್ಗೆ ಗೊತ್ತಾ? ಅರ್ಥ ಮಾಡ್ಕೊಳ್ಳೋಕ್ ಪ್ರಯತ್ನ ಮಾಡಿ. ದೇವಾಲಯಗಳು ಶುಚಿಯಾಗಿಡೋದಕ್ ಪ್ರಯತ್ನ ಮಾಡಿ. ಮುಳ್ಳು ದೀಪಗಳು, ಅಕ್ಕಿ ಹಿಟ್ಟಿನ ದೀಪಗಳು, ಯಾರಿಗೆ ಎಷ್ಟೆಷ್ಟು ಪಾಪಗಳು ಬರ್ತಾ ಇದೆ ನಿಮ್ಗೆ ಗೊತ್ತಾ? ನೀವು ಮಾಡುವಂತಹ ಒಂದು ಕೆಲಸಗಳಿಂದ ಅರ್ಧ ಗಂಟೆ ಆ ದೀಪ ದೇವಾಲಯಗಳ ಹತ್ರ ನೋಡ್ತಾ ಇರ್ತೀವಲ್ವಾ, ಆ ದೀಪಗಳು ಹಚ್ತಾರೆ. ಇಷ್ಟಿಷ್ಟು ದೊಡ್ಡ ದೊಡ್ಡ 365 ಬತ್ತಿಗಳು ಹಚ್ಚಿ ನಾನು ಬೇಡ ಅಂತ ಹೇಳಲ್ಲ. ಮನೆಯಲ್ಲೊಂದು ದೀಪ 360, ಮತ್ತೆ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥವ್ರು ಎಲ್ಲರಿಗೂ ಒಂದ್ಸರ ಹೋಗಲ್ಲ, ಒಬ್ಬೊಬ್ರು. ತಂದೆ ಒಂದು ದೀಪ 365 ಬತ್ತಿಗಳ ದೀಪ, ಮಗನೊಂದು ದೀಪ, ಮತ್ತೆ ಹೆಂಡತಿ ಒಂದು ದೀಪ, ಮತ್ತೆ ಅವ್ರ ಮಕ್ಕಳೊಂದು ದೀಪ, ಇವ್ರ ಮಕ್ಕಳೊಂದು ದೀಪ, ಅವ್ರ ತಾತ ಒಂದು ದೀಪ, ಎಲ್ಲರೂ ಒಂದೊಂದು ದೀಪ. ಮತ್ತೆ ಅವು ಎಲ್ಲ ನೀಟಾಗಿ ಇದು ಎಲ್ಲ ಕ್ಲಿಯರ್ ಆಗೋವರೆಗೂ, ಅದನ್ನೆಲ್ಲ ಬತ್ತೆಲ್ಲ ಸುಡೋವರೆಗೂ ಅಲ್ಲೇ ಕೂತಿರ್ಬೇಕು ಗಂಟೆಗಳು. ಇದೆಲ್ಲ ಫಸ್ಟ್ ಬಿಡಿ, ಭಗವಂತನ ನಾಮ ಸ್ಮರಣೆ ಮಾಡ್ಕೊಳ್ಳಿ. ದೀಪ ಹಚ್ಚಿರಿ, ನಾನು ಬೇಡ ಅಂತ ಹೇಳಲ್ಲ. ಆದ್ರೆ ಈ ಅತಿ ಚೇಷ್ಟೆಗಳು, ಎಕ್ಸ್ಟ್ರಾಗಳು ಎಲ್ಲ ನಿಲ್ಸ್ಕೊಂಡು ದೇವಾಲಯಗಳನ್ನ ದಯವಿಟ್ಟು ಶುಚಿಯಾಗಿಡೋದಕ್ಕೆ ಪ್ರಯತ್ನ ಮಾಡಿ. ದೇವಾಲಯಗಳು ನಮ್ಮ ಆಧ್ಯಾತ್ಮಿಕ ಕೇಂದ್ರಗಳು, ದಯವಿಟ್ಟು ಅರ್ಥ ಮಾಡ್ಕೊಳ್ಳೋಕ್ ಪ್ರಯತ್ನ ಮಾಡಿ. ನಿಮ್ ಮನೆಯಲ್ಲೆಲ್ಲ ಅಕ್ಕಿ ಹಿಟ್ಟು ಎಲ್ಲ ಹಾಕೊಂಡು ನೀವು ಗಲೀಜ್ ಮಾಡ್ಕೊಂತೀರಾ? ಇಲ್ಲ ತಾನೆ. ಎಣ್ಣೆ ಚೆಲ್ಬಿಟ್ಟು ಮನೆಯಲ್ಲೆಲ್ಲ ಹಾಲಲ್ಲೆಲ್ಲ ಮಾಡ್ಕೊಂತೀರಾ? ಇಲ್ಲ. ಶುಚಿಯಾಗಿ ಇಟ್ಕೊಂತೀರಾ? ಅದೇ ರೀತಿ ದೇವಾಲಯಗಳು ಸಹ ಇವತ್ತು ಶುಚಿಯಾಗಿರುವಂತಹ ಪ್ರತಿಯೊಬ್ಬ ನಾಗರಿಕರು, ಪ್ರತಿಯೊಬ್ಬ ಪ್ರಜೆಗಳ ಕರ್ತವ್ಯ, ಪ್ರತಿಯೊಬ್ಬರ ಭಕ್ತರ ಕರ್ತವ್ಯ ಜ್ಞಾಪಕ ಇಟ್ಕೋಬೇಕು. ದಯವಿಟ್ಟು ಒಂದು ಅವೇರ್ನೆಸ್ಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವತು.